ಕೋಟೆಕಾರು ಬ್ಯಾಂಕ್ ರಾಬರಿ ಮಾಡಿದಂತಹ ಖದೀಮರನ್ನ ಮಂಗಳೂರು ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ. ಮಂಗಳೂರು ಪೊಲೀಸರು ರೋಚಕ ಆಪರೇಷನ್ ನಡೆಸಿ ಕೋಟೆಕಾರು ಡಕಾಯಿತರನ್ನ ಹೆಡೆಮುರಿ ಕಟ್ಟಿದ್ದಾರೆ. 3 ದಿನಗಳ ನಂತರ ಕೋಟೆಕಾರು ಡಕಾಯಿತರನ್ನ ಖಾಕಿ ಪಡೆ ಇದೀಗ ಹೆಡೆಮುರಿ ಕಟ್ಟಿದೆ. 4 ದಿನಗಳ ಬಳಿಕ ಕೋಟೆಕಾರು ರಾಬರ್ಸ್ ಅರೆಸ್ಟ್ ಆಗಿದ್ದಾರೆ. ತಮಿಳುನಾಡಿನ ಮದುರೈ ಬಳಿ ದರೋಡೆಕೋರರಿಗೆ ಕೋಳ ತೋರಿಸಿದ್ದಾರೆ. ತಮಿಳುನಾಡಿನ ಮದುರೈ ಬಳಿಯಲ್ಲಿ ಈ ದರೋಡೆಕೋರರ ಕೈಗೆ ಕೋಳ ತೋರಿಸಿದ್ದಾರೆ. 4 ದಿನಗಳಿಂದ ಬೆನ್ನಟ್ಟಿ ಕೊನೆಗೂ ಐನಾತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಕೊನೆಗೂ ಈ ಐನಾತಿಗಳು ಅರೆಸ್ಟ್ ಆಗಿದ್ದಾರೆ. ತಮಿಳುನಾಡಿನ ತಿರುನಲ್ವೇಲಿ ಮೂಲದ ಡೆಡ್ಲಿಯಸ್ಟ್ ಗ್ಯಾಂಗ್ ಕೊನೆಗೂ ಅರೆಸ್ಟ್ ಆಗಿದೆ. ದರೋಡೆಕೋರರಾಗಿರುವಂತಹ ಮುರುಗಂಡಿ ದೇವರ್, ಪ್ರಕಾಶ್ ಅಲಿಯಾಸ್ ಜೋಶ್ವಾ, ಮಣಿವಣ್ಣನ್ ಎಂಬವರನ್ನ ಒದ್ದು ಪೊಲೀಸರು ಇದೀಗ ತರ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ದಿನಗಳಿಂದ ಸತತವಾಗಿ ಕಾರ್ಯಾಚರಣೆ ನಡೀತಾ ಇತ್ತು. ಸಾಕಷ್ಟು ಪ್ರಶ್ನೆಗಳಿತ್ತು, ಸಾಕಷ್ಟು ಅನುಮಾನಗಳಿದ್ವು, ಸಾಕಷ್ಟು ಗೊಂದಲಗಳಿತ್ತು. ಇದೆಲ್ಲದರ ಹೊರತಾಗಿ ಪೊಲೀಸರು ಕೊನೆಗೂ ಈ ದರೋಡೆಕೋರರನ್ನ ಒದ್ದು ಇದೀಗ ರಾಜ್ಯಕ್ಕೆ ಕರೆತರ್ತಾ ಇದ್ದಾರೆ. ಇನ್ನು ಬಂಧಿತರಿಂದ ಒಂದು ಫಿಯೇಟ್ ಕಾರು, 2 ಗೋಣಿ ಚೀಲಗಳು, ಹಣ ತುಂಬಿಸೋದಕ್ಕೆ ಅಂತ ತಂದಿದ್ದಂತಹ ಗೋಣಿ ಚೀಲ, ತಲ್ವಾರ್ಗಳನ್ನು, ಅದೇ ರೀತಿಯಾಗಿ ಪಿಸ್ತೂಲ್ ಕೂಡ ಸೀಸ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಾರಕಾಸ್ತ್ರಗಳು ಕೂಡ ಸೀಸ್ ಮಾಡಲಾಗಿದೆ. ಒಂದು ಪಿಸ್ತೂಲ್ ಕೂಡ ಸೀಸ್ ಮಾಡಿದ್ದಾರೆ. 2 ಗೋಣಿ ಚೀಲ, ಹಣ ತುಂಬಿಸ್ಕೊಳ್ಳೋದಕ್ಕೆ ಅಂತ ತಂದಿದ್ದಂತಹ ಗೋಣಿ ಚೀಲ, ತಲ್ವಾರು, ಒಂದು ಫಿಯೇಟ್ ಕಾರು, ಇದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಇದೀಗ ಈ ದರೋಡೆಕೋರರನ್ನ ರಾಜ್ಯಕ್ಕೆ ಕರೆತರ್ತಾ ಇದ್ದಾರೆ. ಇನ್ನು ಸಾಕಷ್ಟು ಚಾಲೆಂಜಸ್ಗಳಿತ್ತು, ಅನೇಕ ಅನುಮಾನಗಳಿತ್ತು, ಸಾಕಷ್ಟು ಗೊಂದಲಗಳಿತ್ತು. ಯಾವ ಕಡೆಗೆ ಹೋಗಿದ್ದಾರೆ? ಯಾಕಂದರೆ ಒಂದೆಡೆ ತಮಿಳುನಾಡು, ಮತ್ತೊಂದು ಕೇರಳ, ಹೀಗೆ ಬೇರೆ ರಾಜ್ಯಕ್ಕೂ ಕೂಡ ಹೋಗಿರುವಂತಹ ಅನುಮಾನ ಕಾಡ್ತಾ ಇತ್ತು. ಇದೆಲ್ಲದರ ನಡುವೆ ಒಂದು ನಕಲಿ ನಂಬರ್ ಪ್ಲೇಟ್ ಹಾಕ್ಕೊಂಡಿರುವಂತಹ ಕಾರನ್ನು ಚೇಸ್ ಮಾಡುವಂಥದ್ದು, ಆ ಕಾರನ್ನು ಚೇಸ್ ಮಾಡಿ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಕೂಡ ಸರಿಯಾಗಿ ಗೊತ್ತಿಲ್ಲ. ಅಂತಹ ಕಾರನ್ನು ಬೆನ್ನಟ್ಟಿ ಈ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಬೇಕಾಗಿತ್ತು, ಈ ದರೋಡೆಕೋರರನ್ನು ಅರೆಸ್ಟ್ ಮಾಡಬೇಕಾಗಿತ್ತು. ಕೊನೆಗೂ ಇದೀಗ ಪೊಲೀಸರು ಈ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ. 3 ಜನರನ್ನು ಅರೆಸ್ಟ್ ಮಾಡಿ ರಾಜ್ಯಕ್ಕೆ ಕರೆತರ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 ದಿವಸ ಹಿಂದೆ 17 ತಾರೀಕೆ ನಮ್ಮ ಮಂಗಳೂರು ಸಿಟಿನ ಉಳ್ಳಾಲ್ ವ್ಯಾಪ್ತಿಯಲ್ಲಿ ಒಂದು ಅತಿ ದೊಡ್ಡ ಪ್ರಮಾಣದ ಕೋಆಪರೇಟಿವ್ ಬ್ಯಾಂಕಲ್ಲಿ ಒಂದು ಡಕಾಯತಿ ಕೇಸ್ ರಿಪೋರ್ಟ್ ಆಯಿತು. ಸೊ ನಂತರ ಈ ಕೇಸ್ಗೆ ನಾವು ಉಳ್ಳಾಲಲ್ಲಿ BNS ಮತ್ತು ಆರ್ಮ್ಸ್ ಆ್ಯಕ್ಟ್ ಡಿಫ್ರೆಂಟ್ ಸೆಕ್ಷನ್ ಪ್ರಕಾರ ದಾಖಲು ಮಾಡಿ ಕೇಸು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಈ ಕೇಸಲ್ಲಿ ರಿಪೋರ್ಟೆಡ್ ಅಮೌಂಟ್ ಅರೌಂಡ್ 12 kg ಗೋಲ್ಡ್ ಆ್ಯಂಡ್ ಅರೌಂಡ್ 15 lakh ಕ್ಯಾಶ್. ಸೊ ಇನಿಷಿಯಲ್ ಸ್ಟೇಜಲ್ಲಿ ಈ ಕೇಸಲ್ಲಿ ನಮಗೆ ಯಾವುದೂ ಒಂದು ಕ್ಲೂ ಇರಲಿಲ್ಲ. And ಆದರೆ it was a very challenging case, and our teams and our officers, staff, everyone rose to the occasion. ನಾವು ನಮ್ಮ ಹತ್ತಿರ ಇರೋದು ಮಾಹಿತಿಯಿಂದ ನಾವು ಫರ್ದರ್ ಡೆವಲಪ್ ಮಾಡಿದ್ದೀವಿ. ಒಂದು ಕಾರನ್ನು ಆ ಕೇಸಲ್ಲಿ ಬಳಕೆ ಆಗಿತ್ತು. ಆ ಕಾರ್ ಅದು ನಾವು ಆಧಾರ ಮೇಲೆ ಮತ್ತು ಬೇರೆ ಬೇರೆ ನಮ್ಮ ಕ್ರೈಮ್ ಟೀಮ್ ಮತ್ತು ಇನ್ಫಾರ್ಮೆಂಟ್ಸ್ ಮಾಹಿತಿ ಆಧಾರ ಮೇಲೆ ಒಂದು ಮಾಹಿತಿ ಎಸ್ಟಾಬ್ಲಿಷ್ ಆಯಿತು ದಟ್ ದ ಟೀಮ್ ಕೇಮ್ ಫ್ರಮ್ ಮುಂಬೈ. ಸೊ ಮುಂಬೈಗೆ ನಾವು ನಮ್ಮ ಟೀಮ್ ಕಳಿಸಿದ ನಂತರ ಅಲ್ಲಿ ನಮಗೆ ಫರ್ದರ್ ಮಾಹಿತಿ ಸಿಕ್ತು ದಟ್ ದೇವರ್ ಪ್ರೈಮರಿಲಿ ತಮಿಲಿಯನ್ಸ್ ಆ್ಯಂಡ್ ಫಿಯೇಟ್ ಕಾರ್ ಅವರೇ ಸ್ವತಃ ಡ್ರೈವ್ ಮಾಡಿ ಇಲ್ಲಿಗೆ ಬಂದು ಈ ಅಫೆನ್ಸ್ ಮಾಡಿ ತಮ್ಮ ನೇಟಿವ್ ಪ್ಲೇಸ್ಗೆ ಹೋಗಿದ್ದಾರೆ. ನಂತರ ನಮ್ಮ ಇನ್ನೂ 2-3 ಟೀಮ್ಸ್ ತಮಿಳುನಾಡಿಗೆ ನಾವು ಡಿಸ್ಪ್ಯಾಚ್ ಮಾಡಿದ್ದೀವಿ. ಸೊ ದ ಅಫೆಂಡರ್ಸ್ ಅವರು ಕೇರಳ ರೂಟಿಂದ ತಮಿಳುನಾಡಿಗೆ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ದೆನ್ ನಾವು ಕಾನ್ಸ್ಟೆಂಟ್ಲಿ ಅವ್ರಿಗೆ ಟ್ರೆಕ್ ಮಾಡಿ ನಂತರ ಈ ಕೇಸ್ದು ಪ್ರೈಮರಿ ಅಕ್ಯೂಸ್ಡ್ ಮುರುಗಂಡಿ ದೇವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ನಂತರ ಅವ್ರಿಗೆ ಸಹೋದ್ಯೋಗಿಗಳು ಜೋಶುವಾ ಎಲಿಯಾಸ್ ಪ್ರಕಾಶ್ ಮತ್ತು ಮಣಿವಣ್ಣನ್ ಅವಿಬ್ಬರು ಕೂಡ ನಾವು ತಿರುನಲ್ವೇಲಿಯಿಂದ ಸಿಕ್ಯೂರ್ ಮಾಡಿದ್ದೀವಿ. ಒಟ್ಟಾರೆ ಈ ಕೇಸಲ್ಲಿ ಇಲ್ಲಿವರೆಗೆ ನಾವು 3 ಜನಕ್ಕೆ ಪತ್ತೆ ಮಾಡಿದ್ದೀವಿ. ಅವರಿಂದ ನಮಗೆ ಈ ಕೇಸಲ್ಲಿ ಯೂಸ್ಡ್ ಇದು ಫಿಯೇಟ್ ಕಾರ್ ಪತ್ತೆ ಆಗಿದೆ. ಆಮೇಲೆ ಜೊತೆಗೆ ವೆಪನ್ ಅವರು ಏನು ಬಳಕೆ ಮಾಡಿದರು ಅದು ಕೂಡ ರಿಕವರ್ ಆಗಿದೆ. ಮತ್ತು